ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಕಡಿಮೆ ಸಮಯದಲ್ಲಿ ಮಾಡ್ಬೋದಾದಂಥ ಈರುಳ್ಳಿ ಬೋಂಡನ್ನು ನಾನು ಈ ದಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 4 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಎಸಳು ಕರಿಬೇವಿನ ಸೊಪ್ಪು, 1 ಇಡೀ ಕೊತ್ತಂಬರಿ ಸೊಪ್ಪು, ನಂತರ 1 ಕಪ್ಪು ಹಸಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಓಂಕಾಳು, 2 ಚಮಚ ಹಸಿಮೆಣಸಿನ ಖಾರದ ಪುಡಿ, ಎಲ್ಲವನ್ನು ಹಾಕಿ ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನಾದಿ ಕಲಿಸ್ಕೊಂಡು ನಂತರ ಚಿಕ್ಕದಾಗಿರೋಂಥ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬಿಸಿಯಾದ ಕಡಾಯಿಗೆ ಬೋಂಡ ಮುಳುಗುವಷ್ಟು ಪ್ರಮಾಣದ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದಾಗಿ ಬೋಂಡನ ನಾನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ನೀಟಾಗಿ ಮಗ್ಚಿ ಫ್ರೈ ಮಾಡ್ತಾಯಿದ್ದೀನಿ. ಬೋಂಡ ಅರ್ಧ ಫ್ರೈ ಆದ ನಂತರ ಇದನ್ನು ತೆಗೆದು ಉಳಿದಂಥ ಬೋಂಡನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಮಗ್ಚಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಅರ್ಧ ಫ್ರೈ ಆದಮೇಲೆ ಇದನ್ನು ನಾನು ತೆಗಿತಾ ಇದ್ದೀನಿ. ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬೋಂಡನ ನಾನು ಇದಕ್ಕೆ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಈ ಥರ 2 ಸಲ ಫ್ರೈ ಮಾಡೋದ್ರಿಂದ ಬೋಂಡ ದಪ್ಪದಾಗಿರೋದ್ರಿಂದ ಒಳಗಡೆನೂ ಸಹ ನೀಟಾಗಿ ಫ್ರೈ ಆಗುತ್ತೆ. ಗೋಲ್ಡನ್ ಕಲರ್ ಕಾಣ್ತಾ ಇದೆ. ಇಷ್ಟು ರುಚಿಕರವಾದ ಬೋಂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ.